ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ವಿಡಿಯೋ ಬಂದು ಲಾಸ್ಟ್ ವೀಕ್ ವಿಡಿಯೋ ಆಗಿರುತ್ತೆ. ಸೊ ನನಗೆ ಲಾಸ್ಟ್ ವೀಕ್ ಸ್ವಲ್ಪ ಈ ಫಂಕ್ಷನ್ಸ್ಗಳು ಹಾಗೆ ನಾನು ಸ್ವಲ್ಪ ಟ್ರಾವೆಲಿಂಗಲ್ಲಿ ಇದ್ದಿದ್ದರಿಂದ ನನಗೆ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. 1 ವೀಕ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ನಾನು ನನ್ನ ನೇಟಿವ್ ಅಂದರೆ ಶೃಂಗೇರಿ, ನನ್ನೂರು ಮಲೆನಾಡಿಗೆ ಹೋಗಿರೋ ವಿಡಿಯೋ ಆಗಿರುತ್ತೆ. ಸೊ ನಾನು ಊರಿಗೆ ಸಡನ್ನಾಗಿ ಹೋಗಿರೋದು ಏನಕ್ಕೆ ಅಂದರೆ ನನ್ನ ಕಸಿನ್ ಸಿಸ್ಟರ್ ಮನೆ ಗೃಹ ಪ್ರವೇಶ ಇತ್ತು. ಸೊ ಹಾಗಾಗಿ ಹೋಗಿದ್ದೆ. ರಿಲೇಷನ್ ಅಂದರೆ ತುಂಬ ದೂರದಿಂದ ರಿಲೇಷನ್ ಆಗ್ತಾರೆ, ಆದರೆ ರಿಲೇಷನ್ಗಿಂತ ಹೆಚ್ಚು ಅಂತ ಹೇಳ್ಬೋದು ಅವರು. ಸೊ ಹಾಗಾಗಿ ಹೋಗಲೇಬೇಕಾಗಿತ್ತು. ಆದ್ದರಿಂದ ನಮ್ಮ ಫ್ಯಾಮಿಲಿ ಹೋಗಿದ್ವಿ, ನಾನು, ನನ್ನ ಹಸ್ಬೆಂಡ್ ಆ್ಯಂಡ್ ಡಾಟರು. ಸೊ ಮಲೆನಾಡು ವೆದರ್ ಅಂದರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಎಲ್ಲಿ ನೋಡಿದ್ರೂ ಗ್ರೀನರಿ ಕಾಣಿಸ್ತಾ ಇರುತ್ತೆ. ಸೊ ನಮ್ಮನೆ ಕೂಡ ಹಾಗೆಯೇ ಗ್ರೀನರಿ ಮಧ್ಯದಲ್ಲಿ ನಮ್ಮ ಮನೆ ಇದೆ. ಆ ವೆದರಿಗೆ ನಾವೆಲ್ಲ ಹೋದರೆ ನಮಗೆ ರಿಟರ್ನ್ ಬರೋದಕ್ಕೇ ಮನಸ್ಸಿರಲ್ಲ, ಅಷ್ಟು ಖುಷಿಯಾಗಿರುತ್ತೆ. ಆ್ಯಂಡ್ ನಾವು ಮನೆಗೆ ಹೋದ ಕೂಡಲೇ ಫಸ್ಟು ನೋಡೋದು ನಮ್ಮಪ್ಪ ಅಮ್ಮ ಇಲ್ಲ ಅಂದರೂ ಕೂಡ ನಮ್ಮ ಮನೆಗೆ ಹೋದಾಗ ನಮಗೆ ಅವ್ರು ಇಲ್ಲ ಅನ್ನೋ ಫೀಲ್ ಅನಿಸಲ್ಲ. ಯಾಕೆ ಅಂದರೆ ಅವ್ರು ಎಲ್ಲೋ ಇದ್ದಾರೆ ಅಂತಲೇ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ನೋಡೋದೇ ಅವರನ್ನು. ಹಾಗೆ ನಾವು ಅರ್ಲಿ ಮಾರ್ನಿಂಗ್ ರೀಚ್ ಆಗಿ ಎಲ್ಲ ಬೇಗ ರೆಡಿ ಆಗಿಬಿಟ್ಟು, ಆದರೂ ಬೇಗ ಅಂದ್ರೂ ಸ್ವಲ್ಪ ಲೇಟ್ ಆಗೋಯಿತು. ಒಂದು 11:30 ಅಷ್ಟೊತ್ತಿಗೆ ಹೋದ್ವಿ ಅವ್ರ ಮನೆಗೆ. ಅಷ್ಟರಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿದಿತ್ತು. ಹಿಂದಿನ ದಿನ ಹೋಮ ಇತ್ತು, ಮರುದಿನ ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು. ಸತ್ಯನಾರಾಯಣ ಪೂಜೆ ಮುಗಿದಿತ್ತು, ಇನ್ನೇನು ಊಟ ಟೈಮ್ ಆಗಿತ್ತು ಆಲ್ಮೋಸ್ಟ್ ಹೋಗುವಷ್ಟೊತ್ತಿಗೆ. ಏಕೆಂದರೆ ಬಂದಿದ್ದು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ರೆಸ್ಟ್ ಎಲ್ಲ ಮಾಡಿ ಹೋಗಿದ್ದು ನಾವು. ಅವ್ರದ್ದು ಮನೆ ಔಟ್ಲುಕ್ ಈ ಥರ ಇದೆ, ತುಂಬ ಚೆನ್ನಾಗಿದೆ ಮನೆ ಒಳಗಡೆ. ಸೊ ನಾವೆಲ್ಲ ಬೆಂಗಳೂರಿಂದ ಇಷ್ಟು ದೂರದಿಂದ ಅಲ್ಲಿಗೆ ಹೋಗಿರೋದು ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ಊರ ಕಡೆಯವ್ರದ್ದು ವೆಲ್ಕಮ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮದು ಆ ಊರಲ್ಲಿ ಏನು ಅಂದರೆ ತುಂಬ ಸಾಂಪ್ರದಾಯಿಕವಾಗಿ ಅವ್ರು ನಮ್ಮನ್ನು ವೆಲ್ಕಮ್ ಮಾಡ್ಕೊತಾರೆ, ಅದು ತುಂಬ ಇಷ್ಟ ಆಯಿತು. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಸಂಜೆ ಟೈಮಲ್ಲಿ ತುಂಬ ಮಳೆ ಬಂತು. ಸ್ವಲ್ಪ ಮಳೆ ಬಂದ ಮೇಲೆ ಆ ವೆದರ್ ಇನ್ನೂ ಚೆನ್ನಾಗಿತ್ತು, ಅಷ್ಟು ಕೂಲ್ ಆಗ್ತಾಯಿತ್ತು, ಸೆಕೆ ಆಗ್ತಾ ಇರಲಿಲ್ಲ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಬಾಯ್ ಹೇಳಿಬಿಟ್ಟು ಹೊರಟ್ವಿ. ಸೊ ಅವರಿಗೆಲ್ಲ ತುಂಬಾ ಖುಷಿಯಾಗಿತ್ತು ನಾವು ಹೋಗಿರೋದು. ಯಾಕೆ ಅಂದರೆ ಯಾರೂ ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಹೋಗಲ್ಲ ಇವಾಗಿನ ಸಿಚುವೇಷನಲ್ಲಿ, ಇವಾಗಿಂದ ಇದರಲ್ಲೆಲ್ಲ. ನಾವು ವೀಕ್ ಡೇಸ್ ಹೋಗಿರೋದು ದೊಡ್ಡ ವಿಷಯನೇ ಆಗಿರ್ಬೋದು. ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಅಣ್ಣ ಕಾಡು ಮಾವಿನ ಹಣ್ಣು ಅಂತ ತೊಗೊಂಬಂದಿಟ್ಟಿದ್ದ. ಇದನ್ನು ನೋಡಿದೆ ಆಲ್ಮೋಸ್ಟ್ ಒಂದು 15 ವರ್ಷ ಆಗಿತ್ತು ಅನಿಸುತ್ತೆ. ಅದಾದಮೇಲೆ ನಾನು ಈ ಮಾವಿನ ಹಣ್ಣು ನೋಡಿರೋದು. ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ, ಬಟ್ ತಿನ್ನೋಕ್ಕಾಗಲಿಲ್ಲ ನನಗೆ. ಹಾಗೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇವಾಗ ಬೇಸಿಗೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಆದಷ್ಟು ನೀರು ಕುಡೀರಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ವೆದರ್ ಒಂದಿನ ಇರೋ ಹಾಗೆ ಮತ್ತೊಂದು ದಿನ ಇರ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರಬೇಕಾ. ಹಾಗಾಗಿ ಎಲ್ಲರೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.